ಜೈ ಗುರುದೇವ್, ನಮಸ್ತೆ. ವೆಲ್ಕಮ್ ಟು ಅರ್ಚನಾ ರಂಜನ್ ಯೂಟ್ಯೂಬ್ ಚಾನಲ್. ಆರ್ಟ್ ಆಫ್ ಪೇರೆಂಟಿಂಗ್, ಪಾಲನೆ ಪೋಷಣೆ ಕಲೆ. ಸೊ ಇದು ನನ್ನ ಫೇವ್ರೆಟ್ ಟಾಪಿಕ್. ಬೀಯಿಂಗ್ ಎ ಆರ್ಟ್ ಆಫ್ ಪೇರೆಂಟಿಂಗ್ ಸ್ಟೂಡೆಂಟ್, ಆರ್ಟ್ ಆಫ್ ಪೇರೆಂಟಿಂಗ್ ಟ್ರೈನರ್, ಆರ್ಟ್ ಆಫ್ ಪೇರೆಂಟಿಂಗ್ನ ಕೋಚ್ ಆಗುವ ಹಂತದಲ್ಲಿ ಹಲವಾರು ವಿಷಯಗಳನ್ನು ನಾವು ಕಲಿತಾ ಹೋಗ್ತೇವೆ. ಸೊ ಈ ಟಾಪಿಕನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಮುಖ್ಯವಾದ ರೀಸನ್, ನನಗೆ ಪೇರೆಂಟಿಂಗ್ನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿತ್ತು. ಸೊ ನನ್ನ ಮಗಳನ್ನು ಬೆಳೆಸುವ ವಿಷಯದಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಾಗೆ ನಾನು ಕಲಿತಿರುವ ಹಲವು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ. ಪಾಲನೆ ಪೋಷಣೆ ಕಲೆ ಅಂತ ಹೇಳ್ತಾರೆ. ಸೊ ಇದು ಕೋರ್ಸ್ ಅಲ್ಲ, ಯಾವುದೇ ಒಂದು ಪರ್ಟಿಕ್ಯುಲರ್ ಆದ ಸಿಲಬಸ್ಸನ್ನು ಇಟ್ಟು ಹೀಗೆ ಮಾಡಿ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಪ್ರತಿಯೊಂದು ಮಗುವು ಕೂಡ ಇಲ್ಲಿ ವಿಭಿನ್ನ. ಪ್ರತಿ ಮಗುವಿನ ಜೊತೆಗೂ ಕೂಡ ನಮ್ಮ ವರ್ತನೆ ವಿಭಿನ್ನವಾಗಿರಬೇಕಾಗುತ್ತೆ. ಅರ್ಥ ಮಾಡಿಕೊಳ್ಳುವ ರೀತಿಯೂ ಕೂಡ ವಿಭಿನ್ನವಾಗಿರಬೇಕಾಗುತ್ತೆ. ಎಲ್ಲ ಮಕ್ಕಳನ್ನು ಒಂದೇ ದೃಷ್ಟಿಕೋನದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ಇದನ್ನು ಕಲೆ ಅಂತ ಹೇಳ್ತಾರೆ. ಸೊ ಈ ಕಲೆ ಪ್ರತಿಯೊಬ್ಬ ಪೋಷಕರಿಗೂ ಕೂಡ ಇದ್ದರೆ ಮಾತ್ರ ನಮ್ಮ ಮಕ್ಕಳ ಭವಿಷ್ಯವನ್ನು ಒಂದು ಸುರಕ್ಷಿತ ಸುಭದ್ರ ಪ್ರಜೆಗಳನ್ನಾಗಿ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಆರ್ಟ್ ಆಫ್ ಪೇರೆಂಟಿಂಗ್ನ ವಿಷಯ ಬಂದಾಗ ಹಲವಾರು ವಿಷಯಗಳ ಬಗ್ಗೆ ನಾವು ಮಾತಾಡ್ಬೋದು, ಹಲವಾರು ವಿಷಯಗಳ ಕಡೆ ನಮ್ಮ ಗಮನವನ್ನು ಹರಿಸ್ಬೋದು. ಆದರೆ ಈ ಸಲ ನಾನು ಆಯ್ಕೆ ಮಾಡಿಕೊಂಡಂಥ ವಿಷಯ ತುಂಬ ಮುಖ್ಯ ಅನ್ನಿಸ್ತು. ಆ್ಯಂಡ್ ಇವಾಗಿನ ವಿದ್ಯಮಾನದಲ್ಲಿ, ಈಗಿನ ಕಾಲಘಟ್ಟದಲ್ಲಿ ಎಲ್ಲ ಪೋಷಕರ ಒಂದು ಸಾಮಾನ್ಯ ಸವಾಲಾಗಿರುವಂಥದ್ದು ಸ್ಕ್ರೀನ್ ಅಡಿಕ್ಷನ್. ಮೊಬೈಲ್ ಅಡಿಕ್ಷನ್ ಇರ್ಬೋದು, ಟಿ ವಿ ಅಡಿಕ್ಷನ್ ಇರ್ಬೋದು, ಮೊಬೈಲ್ ಗೇಮಿಂಗ್ ಇರ್ಬೋದು. ಸೊ ಇದನ್ನು ನಾವು ಸ್ಕ್ರೀನ್ ಅಡಿಕ್ಷನ್ ಅಂತ ಹೇಳ್ತೇವೆ. ಇದು ಸಹಜ ಅನ್ನುವ ರೀತಿ ಆಗಿದೆ. ಸೊ ಮೊಬೈಲನ್ನು ಮಕ್ಕಳ ಕೈಯಲ್ಲಿ ಹಿಡ್ಕೊಂಡು ಕೂತಿರೋದನ್ನು ನೋಡುವಾಗ ಅಥವಾ ಆ ವಿಷಯದ ಬಗ್ಗೆ ಮಾತಾಡುವಾಗ ಕೆಲವು ಪೋಷಕರು ಹೇಳ್ತಾರೆ, ಇವತ್ತಿನ ದಿನದಲ್ಲಿ ಮೊಬೈಲ್ ನೋಡ್ತಾ ಇಲ್ಲ ಅನ್ನುವಂಥ ಮಗು ಯಾವುದಾದ್ರೂ ಇದೆಯಾ ಮೇಡಮ್ ಅಂತ. ಅಂದರೆ ಅಷ್ಟು ಸಹಜ ಅನ್ನುವ ರೀತಿ ಆಗಿದೆ. ಸೊ ಒಂದು ಸಣ್ಣ ಮಗು, 6-7 ತಿಂಗಳಿನ ಮಗುವಿನಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಕೂಡ ಮೊಬೈಲ್ಗೆ ದಾಸರಾಗಿರುವಂಥದ್ದು. ಆದರೆ ಮಕ್ಕಳ ಮೊಬೈಲ್ ಅಡಿಕ್ಷನ್ ಬಗ್ಗೆ ನಾವ್ಯಾಕೆ ಗಮನ ಕೊಡಬೇಕು, ಇದರ ಬಗ್ಗೆ ನಾವ್ಯಾಕೆ ಮುತುವರ್ಜಿಯನ್ನು ವಹಿಸಬೇಕು ಅಂತ ಹೇಳಿದರೆ, ಸೊ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಗೊತ್ತಿಲ್ಲದೆ ಹಲವು ಸಮಸ್ಯೆಗಳು ಇಲ್ಲಿ ಪ್ರಾರಂಭ ಆಗುತ್ತೆ ಅಂತ. ಸೊ ಸ್ಕ್ರೀನ್ ಅಡಿಕ್ಷನ್ ಅಂತ ಹೇಳುವಾಗ ಅದು ಕೇವಲ ಮೊಬೈಲ್ ಅಂತಲೇ ಇಲ್ಲ. ಟಿ ವಿಯನ್ನು ನೋಡೋದಿರ್ಬೋದು, ಅಥವಾ ಮೊಬೈಲಲ್ಲಿ ಗೇಮ್ ಆಡೋದಿರ್ಬೋದು, ಅಥವಾ ಯೂಟ್ಯೂಬ್ ಚಾನಲ್ ನೋಡೋದು, ಅಥವಾ ಸೋಷಿಯಲ್ ಮೀಡಿಯಾ. ಸೊ ಸ್ವಲ್ಪ ದೊಡ್ಡ ಮಕ್ಕಳಾದರೆ ವಾಟ್ಸಪ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ರೀಲ್ಸ್ಗಳನ್ನು ನೋಡ್ತಾ ಕೂತ್ಕೊಳ್ಳುವಂಥದ್ದು ಹೀಗೆ. ಸೊ ಅದಕ್ಕೆ ಯಾವುದಾದ್ರೂ ಕೂಡ ಅತಿಯಾದರೂ ಅಮೃತನೂ ವಿಷ ಅಂತ ಹೇಳ್ತಾರೆ. ಆ್ಯಂಡ್ ಈ ಮೊಬೈಲು ಹೆಚ್ಚು ಮಕ್ಕಳಿಗೆ ಬಳಕೆಗೆ ಕಾರಣ ಆದಂಥದ್ದು ಅಥವಾ ಅವರಿಗೆ ಸಿಗಲಿಕ್ಕೆ ಕಾರಣ ಆದದ್ದು ಸೊ ಆಫ್ಟರ್ ಕೋವಿಡ್ ಆನ್ಲೈನ್ ಕ್ಲಾಸ್ಗಳು ಪ್ರಾರಂಭ ಆದಾಗಿನಿಂದ. ಸೊ ಅದರ ಒಂದು ಸೈಡ್ ಎಫೆಕ್ಟ್, ಮೊದಲು ಕ್ಲಾಸಿಗೆ ಮಾತ್ರ ಸೀಮಿತವಾಗಿತ್ತು. ಆ ಸಮಯದಲ್ಲಿ ಎಲ್ಲ ಮಕ್ಕಳಿಗೂ ಮೊಬೈಲ್ ಕೊಡಿಸ್ಬೇಕಾಗಿ ಬಂತು ಅನಿವಾರ್ಯವಾಗಿ. ಆದರೆ ಮುಂದಿನ ದಿನಗಳಲ್ಲಿ ಅದು ಕ್ಲಾಸ್ಗಳು ಆಫ್ಲೈನ್ ಸ್ಟಾರ್ಟ್ ಆದರೂ ಕೂಡ ಅವರ ಕೈಯಲ್ಲಿರುವಂತಹ ಮೊಬೈಲ್ ಬೇರೆಯೇ ಒಂದು ಉಪಯೋಗಕ್ಕೆ ಕಾರಣ ಆಗ್ತಾ ಇದೆ ಅಂತ. ಸೊ ಇದನ್ನು ನಾವು ಕೆಲವು ಸಲ ಇದು ಸಹಜ ಅನ್ನುವ ರೀತಿ ಕನ್ಸಿಡರ್ ಮಾಡ್ತಾರೆ ಕೆಲವು ಪೇರೆಂಟ್ಸ್. ಸಹಜವೂ ಕೂಡ ಹೌದು. ಆದರೆ ಇನ್ನೊಂದು ಅದರ ಏನು ಪರಿವರ್ತನೆ ಆಗ್ತಾ ಇದೆ, ಅದರಿಂದ ತೊಂದರೆ ಆಗ್ತಾ ಇದೆ, ಅದನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಹಾಗಾಗಿ ಈ ಟಾಪಿಕನ್ನು ನಾನು ಈ ಸಲದ ಆರ್ಟ್ ಆಫ್ ಪೇರೆಂಟಿಂಗ್ನ ಒಂದು ಮೇನ್ ಸಬ್ಜೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳ ಸ್ಕ್ರೀನ್ ಅಡಿಕ್ಷನ್ಸ್ ಇದ್ದರೆ ಸೊ ಅದನ್ನು ಬಿಡಿಸಲಿಕ್ಕೆ ಏನು ಪ್ರಯತ್ನ ಮಾಡ್ಬೋದು, ಹೇಗೆ ಮಾಡ್ಬೋದು ಅನ್ನುವ ಕೆಲವು ಮಾಹಿತಿಗಳನ್ನು ನಾನು ಈ ಮೂಲಕ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸೊ ಐ ಹೋಪ್ ಇದು ನಿಮಗೆ ಸ್ವಲ್ಪವಾದರೂ ಪ್ರಯೋಜನ ಆಗ್ಬೋದು ಅನ್ನುವಂಥದ್ದು. ನನಗೆ ಪ್ರಯೋಜನ ಆಗಿದೆ. ಸೊ ಅದೇ ರೀತಿ ನಿಮಗೂ ಆಗ್ಬೋದು ಅಂತ. ಆರ್ಟ್ ಆಫ್ ಪೇರೆಂಟಿಂಗ್ನ ವಿಷಯ ಬಂದಾಗ, ಮಕ್ಕಳನ್ನು ಬೆಳೆಸುವ ವಿಷಯ ಬಂದಾಗ ಒಂದು ಕಥೆಯನ್ನು ಇಲ್ಲಿ ನಾನು ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಈ ಕತೆ ಏನಂತ ಹೇಳಿದರೆ, ಒಂದು ಕಟ್ಟಡದ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇರುತ್ತೆ, ಒಂದು ಬಿಲ್ಡಿಂಗ್ ಕೆಲಸ ಆಗ್ತಾ ಇರುತ್ತೆ. ಸೊ ಕೆಲಸಗಾರರು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಒಬ್ಬ ಹಿರಿಯ ವ್ಯಕ್ತಿ ಆ ದಾರಿಯಲ್ಲಿ ಸಾಗ್ತಾ ಇರ್ತಾರೆ. ಅವ್ರು ನಡ್ಕೊಂಡು ಹೋಗ್ತಾ ಇರುವಾಗ ಆ ಕೆಲಸಗಾರರನ್ನು ನೋಡಿ ಅಲ್ಲಿ ಮಾತಾಡಬೇಕು ಅನಿಸುತ್ತೆ.
ಸೊ ಒಬ್ಬ ಕೆಲಸಗಾರರನ್ನು ಕರೆದು ಅವರು ಕೇಳ್ತಾರೆ, ಏನಪ್ಪ ಏನು ಕೆಲಸ ಮಾಡ್ತಾ ಇದ್ದೀಯಾ ಅಂತ. ಪ್ರಶ್ನೆಯನ್ನು ಕೇಳಿದಂಥ ಹಿರಿಯರನ್ನು ಮೇಲಿಂದ ಕೆಳಗೆ ಒಂದು ಸಲ ಆತ ನೋಡ್ತಾನೆ. ಆಮೇಲೆ ಹೇಳ್ತಾನೆ, ನಿಮಗೆ ಕಾಣ್ತಾ ಇಲ್ವಾ, ಮಾಡ್ತಾ ಇರೋದನ್ನು ನೋಡಿಯೂ ಮತ್ತೆ ಕೇಳ್ತಾ ಇದ್ದೀರಲ್ಲ, ನಾನು ಇಟ್ಟಿಗೆ, ಕಲ್ಲು ಮತ್ತು ಮರಳು ಮತ್ತು ಸಿಮೆಂಟನ್ನು ಇಲ್ಲಿ ಎತ್ಕೊಂಡು ಕೊಡ್ತಾ ಇದ್ದೇನೆ. ಮನೆ ಕಟ್ಟುವ ಕೆಲಸದಲ್ಲಿ ಇದೆಲ್ಲವನ್ನು ಎತ್ತಿ ಕೊಡುವ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಸೊ ಹೌದಾ, ಓಕೆ ಅಂತ ಹೇಳಿ ಆ ಹಿರಿಯರು ಮುಂದೆ ಹೋಗ್ತಾರೆ. ಇನ್ನೊಬ್ಬ ಕೆಲಸಗಾರ ಕೂಡ ಅದೇ ಕೆಲಸವನ್ನು ಮಾಡ್ತಾ ಇರ್ತಾನೆ. ಅವನನ್ನು ಕೇಳ್ತಾರೆ, ಏನಪ್ಪ ಏನು ಕೆಲಸ ಮಾಡ್ತಾ ಇದ್ದೀಯಾ, ಏನು ಮಾಡ್ತಾ ಇದ್ದೀಯಾ ಅಂತ ಹೇಳಿ. ಅದಕ್ಕೆ ಅವ್ರು ಹೇಳ್ತಾನೆ, ನನ್ನ ಕುಟುಂಬದ ನಿರ್ವಹಣೆಗೆ, ನನ್ನ ಹೆಂಡತಿ ಮಕ್ಕಳು, ನನ್ನ ತಂದೆ ತಾಯಿಯನ್ನು ಸಾಕಲಿಕ್ಕೆ, ನನ್ನ ಹೊಟ್ಟೆಪಾಡಿಗೋಸ್ಕರ ನಾನಿಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇದನ್ನು ಮಾಡಿದರೆ ಮಾತ್ರ ನನ್ನ ಕುಟುಂಬದವರಿಗೆಲ್ಲರಿಗೂ 3 ಹೊತ್ತಿನ ಊಟ ಸಿಕ್ಕುತ್ತೆ ಅಂತ ಹೇಳ್ತಾರೆ. ಓಕೆ, ಅವನನ್ನು ಮಾತಾಡಿಸಿದ ನಂತರ ಮತ್ತೆ ಕಟ್ಟಡದ ಇನ್ನೊಂದು ಭಾಗಕ್ಕೆ ಬರ್ತಾರೆ. ಸೊ ಇನ್ನೊಬ್ಬ ವ್ಯಕ್ತಿ ಅದೇ ಕೆಲಸವನ್ನು ಮಾಡ್ತಾ ಇರುವ ವ್ಯಕ್ತಿಯನ್ನು ಆ ಹಿರಿಯರು ಮಾತಾಡಿಸ್ತಾರೆ. ಅವ್ರು ಹೇಳ್ತಾರೆ, ಏನಪ್ಪ ಏನು ಮಾಡ್ತಾ ಇದ್ದೀಯಾ ಅಂತ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ಒಂದು ಭವ್ಯವಾದ ಸುಂದರವಾದ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ನಾನು ಇಲ್ಲಿ ಸಹಾಯ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಸೊ ಈ 3 ಜನರು ಮಾಡ್ತಾ ಇದ್ದಂಥ ಕೆಲಸ ಒಂದೇ. ಅವರು ತೆಗೆದುಕೊಳ್ತಾ ಇದ್ದ ಅಲ್ಲಿಯ ಒಂದು ಸ್ಯಾಲರಿ ಕೂಡ ಒಂದೇ ಆಗಿರುತ್ತೆ, ಮಾಡುವ ಕೆಲಸ ಕೂಡ ಒಂದೇ ಆಗಿರುತ್ತೆ. ಆದರೆ ಅವರನ್ನು ಕೇಳಿದಾಗ ಪ್ರತಿಯೊಬ್ಬ ವ್ಯಕ್ತಿಯ ಅಭಿಪ್ರಾಯವೂ ಕೂಡ ವಿಭಿನ್ನವಾಗಿ ಬಂದಿರುತ್ತೆ. ಅಂದರೆ ಅವರ ದೃಷ್ಟಿಕೋನ, ಅವರ ಒಂದು ಕೆಲಸದ ಬಗ್ಗೆ ಅವರ ಮಾತು, ಅವರ ದೃಷ್ಟಿಕೋನ ಬೇರೆ ಬೇರೆಯಾಗಿಯೇ ಬಂತು. ಸೊ ಈ 3 ಉತ್ತರಗಳಲ್ಲಿ ನಮಗೆ ತುಂಬ ಇಂಪ್ರೆಸಿವ್ ಅನಿಸುವಂಥದ್ದು ಆ 3ನೇ ವ್ಯಕ್ತಿಯ ಮಾತು ಅಲ್ವಾ. ಒಂದು ಮಂದಿರ ನಿರ್ಮಾಣಕ್ಕೆ ನನ್ನ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದೇನೆ ಅಂತ ಹೇಳ್ತಾನೆ ಅಲ್ವಾ. ಸೊ ಈ ಕಥೆಯನ್ನು ಇಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನನ್ನ ಪೇರೆಂಟಿಂಗ್ ಕೋಚ್ ಏನಿದ್ದಾರೆ ಅವರ ಪ್ರತಿ ಸೆಷನಲ್ಲೂ ಈ ಕಥೆಯೊಂದಿಗೆ ಅವರು ಸೆಷನನ್ನು ಪ್ರಾರಂಭ ಮಾಡ್ತಾರೆ. ಕಾರಣ ಇಷ್ಟೇ, ಮಕ್ಕಳನ್ನು ಸಾಕ್ತಾ ಇರೋರಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ನಾವು ಮಕ್ಕಳನ್ನು ಬೆಳೆಸ್ತಾ ಇದ್ದೇವೆ. ಆದರೆ ಪ್ರತಿಯೊಬ್ಬರ ದೃಷ್ಟಿಕೋನವೂ ಕೂಡ ಇಲ್ಲಿ ವಿಭಿನ್ನವಾಗಿದೆ. ಆದರೆ ನಾವೆಲ್ಲರೂ ಉತ್ತಮ ಪೋಷಕರಾಗಬೇಕು ಅಂತ ಹೇಳಿದರೆ, ನಮ್ಮ ಮಕ್ಕಳ ಒಂದು ಜೀವನವನ್ನು ಸುಂದರವಾಗಿ ನಾವು ನಿರ್ಮಿಸಬೇಕು ಅಂತ ಹೇಳಿದರೆ, ಸೊ ಆ 3ನೇ ವ್ಯಕ್ತಿ ಕೊಟ್ಟಂಥ ಉತ್ತರ ಇದೆಯಲ್ಲ, ಆ ರೀತಿಯ ಮನೋಭಾವವನ್ನು, ಆ ರೀತಿಯ ಒಂದು ದೂರದೃಷ್ಟಿಯನ್ನು, ಆ ರೀತಿಯ ಒಂದು ಆಲೋಚನೆಯನ್ನು ನಮ್ಮಲ್ಲಿ ತಂದ್ಕೋಬೇಕು. ಸೊ ನಮ್ಮಲ್ಲಿ ಆ ಪರಿವರ್ತನೆ ಆಗಬೇಕು ಅಂತ ಹೇಳಿ. ಈ 3 ಜನರ ಉತ್ತರವನ್ನು ನೋಡುವಾಗ ಮೊದಲನೇ ವ್ಯಕ್ತಿ ಕೊಟ್ಟಂಥ ಉತ್ತರ ಒಂದು ಶಾರ್ಟ್ ಟರ್ಮ್ ಆಗಿರುತ್ತೆ. ಅಂದರೆ ಆವಾಗಿನ ಆ ಕೆಲಸ ಏನಿದೆ ಅದನ್ನು ಉದ್ದೇಶಿಸಿ ಮಾತ್ರ ಅವನು ಮಾತಾಡ್ತಾನೆ. ಸೊ ಈ ಮೆಂಟಾಲಿಟಿ ಯಾವ ಪೇರೆಂಟ್ಸಿಗೆ ಇರುತ್ತೆ ಅಂತ ಹೇಳಿದರೆ, ಇವತ್ತು ಮಕ್ಕಳಿಗೆ ಏನು ಕೆಲಸ ಮಾಡಿಸ್ಬೇಕು, ಇವತ್ತೇನು ಊಟ ಕೊಡಬೇಕು, ಇವತ್ತೇನು ತಿಂಡಿ ಕೊಡಬೇಕು, ಇವತ್ತು ಅವರ ಟೈಮನ್ನು ಹೇಗೆ ಎಂಗೇಜ್ ಮಾಡಬೇಕು, ಅಷ್ಟನ್ನು ಮಾತ್ರ ಫೋಕಸ್ ಮಾಡೋದು. ಅದಕ್ಕೆ ಏನು ಮಾಡ್ತೇವೆ, ಮಗುವಿಗೆ ಆಟ ಆಡಲಿಕ್ಕೆ ಮೊಬೈಲನ್ನು ಕೊಟ್ಟು ನಾವು ನಮ್ಮ ಕೆಲಸವನ್ನು ಮಾಡ್ತೇವೆ. ಇದು ಶಾರ್ಟ್ ಟರ್ಮ್. ಮಕ್ಕಳು ಮೊಬೈಲ್ ನೋಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಮೇನ್ ಕಾರಣ ನಾವೇ ಆಗಿರ್ತೇವೆ. ಸೊ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾತಾಡೋಣ. ಸೊ ಸದ್ಯಕ್ಕೆ ಉದಾಹರಣೆಯನ್ನು ಕೊಡೋದಾದರೆ, ಎರಡನೇದು, ಸೊ ನಾನು ಕಟ್ಟಡ ನಿರ್ಮಾಣಕ್ಕೆ ಇಟ್ಟಿಗೆ, ಕಲ್ಲು ಮತ್ತು ಮರಳು, ಸಿಮೆಂಟನ್ನು ಸರಬರಾಜು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರಲ್ಲ. ಸೊ ಇದು ಯಾವ ಥರದ ಪೇರೆಂಟ್ಸ್ ಅಂತ ನಾವು ಅರ್ಥ ಮಾಡ್ಕೋಬೋದು ಅಂತ ಹೇಳಿದರೆ, ಮಗುವಿನ ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ ಅಂತ ಹೇಳಿ ಹ್ಯಾಂಡ್ ರೈಟಿಂಗನ್ನು ಅಭ್ಯಾಸ ಮಾಡಿಸೋದು, ನಿನ್ನ ಹ್ಯಾಂಡ್ ರೈಟಿಂಗ್ ಸರಿ ಮಾಡ್ಕೊ, ನಿನ್ನ ಹ್ಯಾಂಡ್ ರೈಟಿಂಗ್ ಸರಿ ಮಾಡ್ಕೊ ಅಂತ. ಅಥವಾ ಮಗು ಯಾವುದೋ ಒಂದು ಸಬ್ಜೆಕ್ಟಲ್ಲಿ ವೀಕ್ ಇದೆ, ಮ್ಯಾಥ್ಸಲ್ಲೋ ಸೈನ್ಸಲ್ಲೋ ಇಂಗ್ಲೀಷಲ್ಲೋ ಅಂದರೆ ಅದನ್ನೇ ಸ್ಟ್ರೆಸ್ ಮಾಡಿ ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡೋದು. ಸೊ ಇಡೀ ದಿನ ಆ ವಿಷಯವನ್ನೇ ಫೋಕಸ್ ಮಾಡುವಂಥದ್ದು. ಅಥವಾ ಏನೋ ಒಂದು ಕಲಿಸ್ಬೇಕು, ಅಥವಾ ಈ ಸಲ ಯೂನಿಟ್ ಎಕ್ಸಾಮ್ ಇದೆ, ಅಥವಾ ಎಕ್ಸಾಮ್ ಇದೆ, ಫೈನಲ್ ಎಕ್ಸಾಮ್ ಇದೆ, ಈ ವರ್ಷ ಡಿಸ್ಟಿಂಕ್ಷನ್ ಬರಲೇಬೇಕು, A+ ತಗೊಳ್ಳೇಬೇಕು ಅನ್ನುವ ಆ ಟೈಮಿನ ಒಂದು ಏನು ಇಂಟೆನ್ಷನ್ ಇರುತ್ತೆ, ಮೀಡಿಯಮ್ ಗೋಲ್ ಅಂತ ಹೇಳ್ತಾರೆ. ಆ ವರ್ಷಕ್ಕೆ ಏನಾಗಬೇಕಾ ಅದನ್ನಷ್ಟೇ. ಸೊ ಉಳಿದದ್ದೆಲ್ಲದೂ ಕೂಡ ಅವರಿಗೆ ನಗಣ್ಯ ಅಂತ ಹೇಳಿ ಅದನ್ನು ಮಾತ್ರ ಫೋಕಸ್ ಮಾಡುವಂಥದ್ದು. ಸೊ ಇದು ಆ ಎರಡನೇ ಕೆಲಸಗಾರನ ಆಗಿರುವಂಥ ಪೇರೆಂಟ್ಸ್. ಸೊ ಅವರದ್ದೇನಿದ್ರು ಮಿಡ್ ಟರ್ಮ್ ಗೋಲ್ ಅಂತ ಹೇಳ್ತಾರೆ.
ಸೊ ಆ 1 ವರ್ಷ 1 ತಿಂಗಳಿಗೆ ಮಾತ್ರ ಸೀಮಿತ ಆಗಿರುವಂಥದ್ದು. ಆದರೆ 3ನೆಯ ವ್ಯಕ್ತಿಯ ರೀತಿ ನೀವು ಇದ್ದರೆ ಅಥವಾ ಆ ರೀತಿಯ ಪೇರೆಂಟ್ಸ್ ನೀವು ಆಗಬೇಕಂತ ಬಯಸಿದರೆ ಸೊ ದೂರದೃಷ್ಟಿ ತುಂಬ ಮುಖ್ಯ ಆಗುತ್ತೆ. ಕೇವಲ ಮಗುವಿನ ಪ್ರತಿದಿನದ ಚಟುವಟಿಕೆ ಮಾತ್ರ ಅಲ್ಲ, ಮಗುವಿನ ಒಂದು ಅಕಾಡೆಮಿಕ್ ಏನು ಪರ್ಫಾರ್ಮೆನ್ಸ್ ಇರ್ಬೋದು ಅಥವಾ ಮಗುವಿಗೆ ಬೇರೆ ಏನೋ ಕಲಿಸೋದು ಮಾತ್ರ ಅಲ್ಲ, ಆ ಮಗು ಮುಂದೆ ಬೆಳೆದು ದೊಡ್ಡವನಾಗಿ ಅಥವಾ ದೊಡ್ಡವಳಾಗಿ ಕೆಲಸಕ್ಕೆ ಹೋಗಿಯೋ ಅಥವಾ ಒಂದು ಒಳ್ಳೆಯ ಜಾಬನ್ನು ತಗೋಬೇಕು, ಸೆಟ್ಲಾಗಬೇಕು, ಅದರ ಜೊತೆಗೆ ಒಬ್ಬ ಉತ್ತಮ ವ್ಯಕ್ತಿಯಾಗಬೇಕು, ಒಬ್ಬ ಸಂಸ್ಕಾರಯುತ ಪ್ರಜೆಯಾಗಬೇಕು. ಸೊ ತನ್ನ ಜೀವನವನ್ನು ತಾನು ಮ್ಯಾನೇಜ್ ಮಾಡುವಷ್ಟು, ಬ್ಯಾಲೆನ್ಸಿಂಗ್ ಆಗಿರುವಷ್ಟು ಒಂದು ಸಾಮರ್ಥ್ಯ ನಮ್ಮ ಮಗುವಿಗೆ ಬರಬೇಕು ಅನ್ನುವ ಒಂದು ದೂರದೃಷ್ಟಿಯನ್ನು ನಾವು ಇಟ್ಕೊಂಡಾಗ ಮಾತ್ರ ನಾವು ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಕಥೆಯಲ್ಲಿ ನೀವು ಯಾವ ಥರದ ಪೋಷಕರಾಗಿದ್ದೀರಾ ಅನ್ನೋದನ್ನು ನೀವೇ ಥಿಂಕ್ ಮಾಡಿ, ಯಾವ ರೀತಿ ಆಗಬೇಕು ಅನ್ನೋದನ್ನು ಕೂಡ ನೀವೇ ಯೋಚನೆ ಮಾಡಿ. ಇದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಮಕ್ಕಳನ್ನು ಬೆಳೆಸುವ ಮೊದಲು ನಾವು ಬೆಳಿಬೇಕು ಅಂತ ಹೇಳ್ತಾರೆ. ಸೊ ಸದ್ಗುರು ಅವರ ಮಾತಲ್ಲಿ ಪೇರೆಂಟಿಂಗ್ ಬಗ್ಗೆ ಬಂದಾಗ ಯಾವಾಗಲೂ ಅವರು ಆ ಮಾತನ್ನು ಹೇಳ್ತಾರೆ, ರೈಸ್ ಯುವರ್ ಸೆಲ್ಫ್ ಬಿಫೋರ್ ಯು ರೈಸ್ ಯುವರ್ ಚೈಲ್ಡ್ ಅಂತ. ಸೊ ಮಕ್ಕಳನ್ನು ಸರಿ ಮಾಡಬೇಕು, ಮಕ್ಕಳನ್ನು ಬೆಳೆಸಬೇಕು ಅನ್ನುವಂಥದ್ದು, ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಶಿಸ್ತನ್ನು ಕಲಿಸ್ಬೇಕು, ಸಂಸ್ಕಾರ ಕಲಿಸ್ಬೇಕು, ಇದೆಲ್ಲದು ಹೌದು. ಆದರೆ ನಮಗೆ ನೆನಪಿರಬೇಕು, ಮಕ್ಕಳು ಯಾವಾಗಲೂ ಕೂಡ ನಮ್ಮನ್ನು ನೋಡಿ ಮಾಡ್ತಾರೆ ಹೊರತು ನಾವು ಹೇಳಿದ್ದನ್ನು ಮಾಡೋದಿಲ್ಲ ಅಂತ. ಸೊ ಆ ನಿಟ್ಟಿನಲ್ಲಿ ನೀವು ಯಾವ ರೀತಿಯ ಪೋಷಕರಾಗಬೇಕು ಅನ್ನೋದ್ರ ಬಗ್ಗೆ ನೀವು ಮೊದಲು ಕ್ಲಾರಿಟಿಯನ್ನು ತಂದ್ಕೊಳ್ಳಿ. ನಿಮ್ಮಲ್ಲಿ ಏನು ಆಗ್ತಾ ಇದೆ, ನೀವೇನು ತಪ್ಪುಗಳನ್ನು ಮಾಡ್ತಾ ಇರಬಹುದು ಅನ್ನೋದನ್ನು ವಿಶ್ಲೇಷಣೆ ಮಾಡುವಂಥದ್ದು. ಸೊ ಪರಿವರ್ತನೆ ಯಾವಾಗಲೂ ನನ್ನಿಂದನೇ ಪ್ರಾರಂಭ ಆಗಬೇಕು ಹೊರತು ನಾವು ಯಾವಾಗಲೂ ಬೇರೆಯವರನ್ನು ಸರಿ ಮಾಡುವುದು ಹೇಗೆ ಅನ್ನೋದನ್ನು ಮಾತ್ರ ಫೋಕಸ್ ಮಾಡ್ತಾ ಇರ್ತೇವೆ. ಸೊ ಈ ಒಂದು ಸುದೀರ್ಘವಾದ ವಿವರಣೆಯನ್ನು ಯಾಕೆ ಕೊಟ್ಟೆ ಅಂತ ಹೇಳಿದರೆ, ಮೊಬೈಲ್ ಅಡಿಕ್ಷನ್ ಬಗ್ಗೆ ಮಾತಾಡುವಾಗ ಮಕ್ಕಳಿಗೆ ಬೈತೇವೆ, ಯಾವಾಗ ನೋಡಿದರೂ ಮೊಬೈಲ್ ನೋಡ್ತಿರ್ತೀಯ, ಯಾವಾಗ ನೋಡಿದರೂ ಟಿ ವಿ ನೋಡ್ತಾ ಇರ್ತೀಯ, ಯಾವಾಗ ನೋಡಿದರೂ ಫೇಸ್ಬುಕ್ಕಲ್ಲಿ ಇರ್ತೀಯ ಅಂತ. ಬಟ್ ಅದಕ್ಕೆ ಕಾರಣಕರ್ತರು ನಾವೇ ಅನ್ನೋದನ್ನು ನಾವು ಮರಿತೇವೆ. ಸೊ ಮೊದಲು ಅದರ ಹಿಂದೆ ಇರುವಂತಹ ಕಾರಣವನ್ನು ಐಡೆಂಟಿಫೈ ಮಾಡುವಂಥದ್ದು, ಯಾಕೆ ಹಾಗಾಯಿತು ಅನ್ನೋದನ್ನು ವಿಶ್ಲೇಷಣೆ ಮಾಡಿ ಅದನ್ನು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ತುಂಬ ಮುಖ್ಯ. ಉದಾಹರಣೆಗೆ ನನ್ನ ಮಗಳಿಗೆ ಮೊಬೈಲು ಅಭ್ಯಾಸ ಆದದ್ದು ನಮ್ಮಿಂದನೇ. ಯಾವಾಗ ಅಂತ ಹೇಳಿದ್ರೆ, ಅವಳಿಗೆ 1 ಇಯರ್ ಇರುವಾಗ ನನಗೆ ಕೋವಿಡ್ ಲಾಕ್ಡೌನ್ ಏನು ಸ್ಟಾರ್ಟ್ ಆಯಿತು. ಸೊ ಕೇರ್ ಟೇಕರ್ ಕೆಲಸಕ್ಕೆ ಯಾರೂ ಬರ್ತಾ ಇರಲಿಲ್ಲ, ಯಾರೂ ಮನೆಯಿಂದ ಹೊರಗೆ ಹೋಗ್ತಾ ಇರಲಿಲ್ಲ. ಸೊ ನನಗೆ ಆಲ್ಮೋಸ್ಟ್ 7 to 8 ಮಂತ್ ವಿತೌಟ್ ಲೀವ್ ಡ್ಯೂಟಿ ಮಾಡಬೇಕಾದ ಸಿಚುವೇಶನ್. ಆವಾಗ ನನ್ನ ಮಗಳಿಗೆ ಜಸ್ಟ್ 1 ಇಯರ್ ಕಂಪ್ಲೀಟ್ ಆದದಷ್ಟೇ. ಮಗುವಿನ ಪೂರ್ತಿ ನಿರ್ವಹಣೆ ನನ್ನ ಹಸ್ಬೆಂಡೇ ಮಾಡಬೇಕಾಯಿತು. ಸೊ ನಾನು ಬೆಳಗ್ಗೆ ಡ್ಯೂಟಿಗೆ ಹೋಗಿ ಸಂಜೆ ಬರೋದ್ರಿಂದ ವಿತೌಟ್ 1 ಡೇ ಸಿಂಗಲ್ ವೀಕ್ಲಿ ಆಫ್ ಕೂಡ ಇಲ್ಲದೆ ನಾವು ಡ್ಯೂಟಿ ಮಾಡಿದ್ವಿ ಆ ಸಂದರ್ಭದಲ್ಲಿ. ಸೊ 2020ರ ಕತೆ ಹೇಳ್ತಾ ಇದ್ದೇನೆ. ನನ್ನ ಮಗಳಿಗೆ ಈಗ 5 ವರ್ಷ, ಆವಾಗ ಅವಳಿಗೆ 1 ಇಯರ್. ಸೊ ಆ ಟೈಮಲ್ಲಿ ಮಗುವಿಗೆ ಫೀಡ್ ಮಾಡಿಸ್ಲಿಕ್ಕೆ, ಅವಳಿಗೆ 3 ಹೊತ್ತು ಫೀಡ್ ಮಾಡೋದು, ಅವಳನ್ನು ನೋಡ್ಕೊಳ್ಳೋದು ಎಲ್ಲ ಅವರ ಜವಾಬ್ದಾರಿ ಆಗಿತ್ತು. ಸೊ ಯೂಶ್ವಲಿ ಆ ಒಂದು ಪೇಷನ್ಸ್ ಅಂದರೆ ಮಗುವನ್ನು ಅಟ್ರ್ಯಾಕ್ಟ್ ಮಾಡುವಂಥದ್ದು, ತಿನ್ನಿಸುವಾಗ ಇದು ಮಾಡುವಂಥದ್ದು ಅಷ್ಟೆಲ್ಲ ಅವರಿಗೆ ಮಾಡಲಿಕ್ಕೆ ಕಷ್ಟ ಆಗ್ತಾಯಿತ್ತು. ಸೊ ಅವರಿಗೆ ಆವಾಗ ಸುಲಭ ಅನಿಸಿದ್ದು ಮೊಬೈಲಲ್ಲಿ ಸಾಂಗನ್ನು ಹಾಕಿ ಮಗುವಿನ ಎದುರಿಗೆ ಇಟ್ಟು ಕಾರ್ಟೂನ್ ಸಾಂಗ್ಸ್ಗಳನ್ನು ಹಾಕಿ ಮಗು ಅದನ್ನು ನೋಡ್ತಾ ಇರುವಾಗ ಫೀಡ್ ಮಾಡೋದು ಅಂತ. ಸೊ ಅದರ ಹಿಂದೆ ಇದ್ದ ಕಾರಣ ಅನೇಕ ಆಗಿತ್ತು. ಬಟ್ ಅದರಿಂದ ಏನಾಯಿತು ಅಂತ ಹೇಳಿದರೆ, ಮುಂದಿನ ದಿನಗಳಲ್ಲಿ ಅವಳು ದೊಡ್ಡವಳಾಗ್ತಾ ಹೋದರೂ ಕೂಡ, ಸೊ ಆಲ್ಮೋಸ್ಟ್ ಅವಳಿಗೆ 4 ಇಯರ್ಸ್ ಆಗೋವರೆಗೂ ಊಟ ಮಾಡುವಾಗ, ತಿಂಡಿ ತಿನ್ನುವಾಗ ಮೊಬೈಲ್ ಬೇಕು ಅನ್ನೋವರೆಗಾಯಿತು. ಸ್ಟಾರ್ಟಿಂಗಲ್ಲಿ ನಮ್ಗೆ ಅದು ಹೆಚ್ಚು ಸೀರಿಯಸ್ ಅನ್ನಿಸ್ಲಿಲ್ಲ. ಸೊ ನಮಗೂ ಕೂಡ ಬೇಗ ಅದೊಂದು ಕೆಲಸ ಮುಗಿಬೇಕು ಅನ್ನುವ ಮೈಂಡ್ಸೆಟ್ ಇತ್ತು. ಸೊ ವರ್ಕಿಂಗ್ ವುಮೆನ್ ಆದಾಗ ಅಥವಾ ಮನೆಯಲ್ಲಿ ಕೆಲಸದವರ ಮೇಲೆ ಡಿಪೆಂಡ್ ಆದಾಗ, ನಮ್ಮದೇ ಆದ ಶೆಡ್ಯೂಲ್ಗಳಿದ್ದಾಗ ಈ ಥರದ ಮಿಸ್ಟೇಕ್ಸ್ಗಳು ಆಗ್ತಾ ಹೋಗುತ್ತೆ. ಲಾಸ್ಟಿಗೆ ಅದು ಎಷ್ಟು ಪ್ರಾಬ್ಲಮ್ಯಾಟಿಕ್ ಅಂತ ಹೇಳಿದರೆ, ಹೊರಗೆಲ್ಲಾದರೂ ಹೋದಾಗ ಕೂಡ ಮೊಬೈಲ್ ಆನ್ ಮಾಡಿ ಕೊಡದೆ ಅವಳು ತಿನ್ನೋದಿಲ್ಲ ಅನ್ನುವ ರೀತಿ ಆಯಿತು ಮಗು. ಸೊ ಮೊಬೈಲ್ ಕಂಪಲ್ಸರಿ ಅನ್ನೋ ಥರ. ಸೊ ಇದು ತುಂಬ ಮುಜುಗರ ತರುವಂಥ ಸಂದರ್ಭ ಆಯಿತು ನನಗೆ. ಯಾಕಂದರೆ ಯಾವುದಾದ್ರೂ ಮ್ಯಾರೇಜ್ ಫಂಕ್ಷನಿಗೆ ಹೋಗಲಿ, ಎಲ್ಲಾದರೂ ಹೋಗಲಿ ಮೊಬೈಲ್ ಕೊಡಬೇಕು. ಸೊ ಎಲ್ಲರದ್ದು
ನಾರ್ಮಲ್ ಕಮೆಂಟ್ ಬರುತ್ತೆ, ಮೊಬೈಲ್ ಇಲ್ಲದೆ ಮಕ್ಕಳು ಊಟ ಮಾಡೋದಿಲ್ಲ ಅಲ್ವಾ, ಸೊ ನಿಮಗೂ ಹಾಗೆ ಅಲ್ವಾ ಅಂತ. ಸೊ ನನ್ನ ಇಂಟೆನ್ಷನ್ ಡಿಫ್ರೆಂಟ್ ಇತ್ತು. ಸೊ ಎಲ್ಲ ಮಕ್ಕಳ ಹಾಗೆ ಆಗಬಾರ್ದು ಅನ್ನುವಂಥದ್ದು. ಆದರೆ ಕೊನೆಗೆ ಅದೇ ಆಯಿತು ಅನ್ನುವಾಗ ಅದು ನನಗೆ ಸ್ವಲ್ಪ ತಲೆನೋವು ಅನ್ನಿಸ್ತು, ನನಗೆ ಅದು ಇಷ್ಟ ಆಗ್ತಿರಲಿಲ್ಲ. ಸೊ ಇದನ್ನು ಬಿಡಿಸ್ಬೇಕು ಅನ್ನೋ ಹಂತದಲ್ಲಿ ಹಲವಾರು ಪ್ರಯತ್ನಗಳನ್ನು ಮಾಡಿದ್ದು ಫೈನಲಿ ಸಕ್ಸಸ್ ಆಗಿದ್ದೇನೆ. ಸೊ ವಿತೌಟ್ ಮೊಬೈಲ್ ಅವಳು ಊಟ ಮಾಡುವ ಹಂತಕ್ಕೆ ಅದನ್ನು ತೆಗೆದುಕೊಂಡು ಬಂದು ಇಟ್ಟಿದೆ. ಬಟ್ ಅದಕ್ಕೆ ತುಂಬ ಪೇಷನ್ಸ್ ಆ್ಯಂಡ್ ತುಂಬ ಟೈಮ್ ಕೊಡಬೇಕಾಯಿತು ಆ್ಯಂಡ್ ತುಂಬ ಚಾಲೆಂಜಿಂಗ್ ಆ್ಯಂಡ್ ತುಂಬ ಎಕ್ಸ್ಪರಿಮೆಂಟ್ಗಳನ್ನು, ತುಂಬ ಟೆಕ್ನಿಕ್ಗಳನ್ನು ಮಾಡಬೇಕಾಯ್ತು. ಸೊ ಈ ಎಕ್ಸ್ಪೀರಿಯೆನ್ಸನ್ನು ಯಾಕೆ ಶೇರ್ ಮಾಡ್ತಾ ಇದ್ದೇನೆ ಅಂದರೆ, ನಾವು ಮೊಬೈಲ್ ಅಥವಾ ಟಿ ವಿಯನ್ನು ಮಕ್ಕಳಿಗೆ ಹಾಕಿ ಕೊಡಲಿಕ್ಕೆ ಅಥವಾ ಅವರು ಅದನ್ನು ನೋಡಲಿಕ್ಕೆ ಕಾರಣ ನಾವೇ ಆಗಿರ್ತೇವೆ. ಅದರ ಹಿಂದೆ ನಮ್ಮದೇ ಆದ ಏನೋ ಒಂದು ರೀಸನ್ ಇರುತ್ತೆ, ಅನಿವಾರ್ಯತೆಯೂ ಇರುತ್ತೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಕೆಲವು ಸಲ ನಾವು ತುಂಬ ದೂರದೃಷ್ಟಿಯಿಂದ ಯೋಚಿಸಬೇಕಾಗುತ್ತೆ. ನಮ್ಮ ಅನಿವಾರ್ಯತೆಗಳು ಅಥವಾ ನಮ್ಮ ಕಂಫರ್ಟ್ ಅಥವಾ ನಮ್ಮ ಕೆಲಸ ಮುಗಿಬೇಕು ಅನ್ನುವ ಒಂದು ಮನೋಭಾವದಿಂದಾಗಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಅದು ತೊಂದರೆ ಆಗಬಾರ್ದು ಅಂತ. ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಥವಾ ಈ ಅಭ್ಯಾಸಗಳನ್ನು ಮಾಡಿಸದೇ ಇದ್ದರೆ ಒಳ್ಳೆಯದು ಅಥವಾ ಮಾಡಿಸಿದರೆ ಏನು ತೊಂದರೆ ಆಗುತ್ತೆ ಅನ್ನೋದನ್ನು ನಾವು ಫಸ್ಟ್ ನೋಡಬೇಕಾಗುತ್ತೆ ಅಲ್ವಾ. ಯಾವುದನ್ನಾದರೂ ತಪ್ಪು ಅಂತ ನಾವು ಹೇಳ್ತಾ ಇದ್ದರೆ ಆ ತಪ್ಪು ಅಂತ ಅನ್ನಿಸ್ಲಿಕ್ಕೆ ಒಂದು ಕಾರಣಗಳಿರುತ್ತೆ. ಸೊ ಅದರದೇ ಆದ ಕಾರಣಗಳಿರುತ್ತೆ. ಆ ಕಾರಣಗಳನ್ನು ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ಅದು ನಮಗೆ ತಪ್ಪು ಅನಿಸುತ್ತೆ. ಇಲ್ಲಾಂದರೆ ಕ್ಯಾಶುವಲಿ ಹೇಳ್ತಾರೆ, ಕೆಲವು ಪೇರೆಂಟ್ಸ್ ಹೇಳ್ತಾರೆ ಮೊಬೈಲ್ ನೋಡಲಿ, ಅದರಲ್ಲೇನಿದೆ, ಮೊಬೈಲ್ ಯೂಟ್ಯೂಬ್ ಏನೋ ನೋಡಿಕೊಂಡು ಹಾಡೇನೋ ನೋಡ್ಕೊಂಡು ಕೂತ್ಕೊಳ್ಳುತ್ತೆ ಬಿಡಿ, ಮಗು ಇಡೀ ಮನೆ ತುಂಬ ಕುಣಿಯೋದು, ಹತ್ತೋದು, ಹಾರೋದು, ವಸ್ತುಗಳನ್ನು ಚೆಲ್ಲಾಪಿಲ್ಲಿ ಮಾಡೋದು, ಅದೆಲ್ಲದಕ್ಕಿಂತ ಇದು ಬೆಟರ್ ಅಲ್ಲ. ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಮೊಬೈಲ್ ಇಟ್ಕೊಂಡು ಕೂತ್ರೆ ಮನೆ ಕ್ಲೀನ್ ಮಾಡುವ ಕೆಲಸ ತಪ್ಪಿತು, ಮನೆಯನ್ನು ಗಲೀಜು ಮಾಡಿ ಇಡೋದು ತಪ್ಪಿತು. ಸೊ ಈ ಥರದ ಮೈಂಡ್ಸೆಟ್ ಇರುವಂಥ ತಂದೆ ತಾಯಿ ಕೂಡ ಇರ್ತಾರೆ. ಅದಕ್ಕೆ ನಾನು ಹೇಳಿದೆ, ನೀವು ಯಾವ ಥರದ ಪೋಷಕರು ಅನ್ನೋದ್ರ ಮೇಲೆ ನಿಮ್ಮ ಮಗುವಿನ ಪಾಲನೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿ. ಸೊ ಇದಿಷ್ಟು ಡಿಟೈಲ್ ಯಾಕೆ ಮಾತಾಡ್ತಾ ಇದ್ದೇನೆ ಅಂದರೆ, ಮುಂದಿನ ವಿಡಿಯೋಗಳಲ್ಲಿ ಮೊಬೈಲ್ ಅಡಿಕ್ಷನ್ ಅಥವಾ ಸ್ಕ್ರೀನ್ ಅಡಿಕ್ಷನ್ ಇದರಿಂದ ಏನು ತೊಂದರೆ ಆಗುತ್ತೆ ಮತ್ತು ಅದನ್ನು ಬಿಡಿಸಲಿಕ್ಕೆ ನಾವೇನು ಮಾಡಬಹುದು ಅನ್ನುವ ಹೆಚ್ಚಿನ ಮಾಹಿತಿಯನ್ನು ಖಂಡಿತವಾಗಿಯೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಸೊ ಮೊದಲನೇದಾಗಿ ಮೊಬೈಲ್ ಅಡಿಕ್ಷನ್ನಿಂದ ಏನು ತೊಂದರೆ ಆಗ್ತಾಯಿದೆ ಅಂತ ಹೇಳಿ ನೋಡೋಣ ಅಲ್ವಾ. ನಾನು ಈಗ ಹಿಂದೆ ಹೇಳಿದಾಗೆ ಯಾಕೆ ಬೇಡ ಅಂತ ನಮಗೆ ಗೊತ್ತಾದರೆ ಸೊ ಅದನ್ನು ಹೇಗೆ ನಾವು ನಿಲ್ಲಿಸ್ಬೋದು ಅನ್ನೋದು ಕೂಡ ನಮಗೆ ಅರ್ಥ ಆಗುತ್ತೆ. ಸೊ ಮೊಬೈಲ್ ಅಥವಾ ಟಿ ವಿ ನೋಡುವಂಥದ್ದು ಕೆಟ್ಟದಲ್ಲ. ಯಾವಾಗ ಅದರದ್ದೇ ಆದ ಒಂದು ಟೈಮ್ ಲಿಮಿಟ್ಸ್ ಇದೆ, ಅಷ್ಟು ಹೊತ್ತು ಆ ಮಗು ಮೊಬೈಲ್ ಅಥವಾ ಟಿ ವಿಯನ್ನು ನೋಡುತ್ತೆ ಅಂದರೆ ಓಕೆ, ಅದು ಫೈನ್. ಎಕ್ಸಾಂಪಲ್, ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, ಹೆಚ್ಚಂದರೆ 1 ಗಂಟೆವರೆಗೆ ನೋಡ್ತಾ ಇದೆ ಅಂತ ಹೇಳಿದರೆ ಸೊ ಓಕೆ, ಅದ್ರ ಬಗ್ಗೆ ನಾವು ಹೆಚ್ಚು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಸೊ ಸ್ವಲ್ಪ ಎಂಟರ್ಟೈನ್ಮೆಂಟ್ ಅಥವಾ ಗೇಮ್ ಅಥವಾ ಒಂದು ಡಿಸ್ಟ್ರಾಕ್ಷನ್ಸ್ ಬೇಕಿರುತ್ತೆ. ಒಂದೇ ಆ್ಯಕ್ಟಿವಿಟಿಯನ್ನು ಯೂಶ್ವಲಿ ಮಕ್ಕಳು ಮಾಡೋದಿಲ್ಲ. ಸೊ ಅಷ್ಟೊತ್ತು ನೋಡಿದರೆ ಓಕೆ. ಕೆಲವು ನನ್ನ ಫ್ರೆಂಡ್ಸ್ ಇದ್ದಾರೆ, ಸೊ ಒಂದು ಫಿಕ್ಸ್ ಮಾಡಿರ್ತಾರೆ. ಹೇಗೆ ಅಂದರೆ ಟಾಸ್ಕನ್ನು ಕೊಡುವಂಥದ್ದು. ಸೊ ಊಟ ಫಿನಿಷ್ ಮಾಡಿದರೆ ಅರ್ಧ ಗಂಟೆ ಮೊಬೈಲ್ ನೋಡಲಿಕ್ಕೆ ಕೊಡ್ತೇನೆ. ಆ್ಯಂಡ್ ಅರ್ಧ ಗಂಟೆ ಅಂದರೆ ಎಕ್ಸಾಕ್ಟ್ ಅರ್ಧ ಗಂಟೆ, ಮತ್ತು ಅದಕ್ಕಿಂತ ಹೆಚ್ಚು ಕೊಡೋದಿಲ್ಲ. ಆ್ಯಂಡ್ ಆ ಮಕ್ಕಳಿಗೂ ಕೂಡ ಓಕೆ ಅಷ್ಟೊತ್ತು ಸಿಕ್ಕುತ್ತೆ. ಯಾಕಂದರೆ ಕೊಡೋದೇ ಇಲ್ಲ ಅಂದರೆ ಅಲ್ಲಿ ಬೇರೆ ಕ್ವಶನ್ಸ್ ಬರುತ್ತೆ. ಲೋಕದಲ್ಲಿರುವ ಎಲ್ಲ ಮಕ್ಕಳು ಮೊಬೈಲ್ ನೋಡ್ತಾರೆ, ಎಲ್ಲ ಮಕ್ಕಳ ಕೈಯಲ್ಲೂ ಮೊಬೈಲ್ ಅಥವಾ ಟಿ ವಿ ಇರುತ್ತೆ, ನನಗೆ ಮಾತ್ರ ನೀವು ಕೊಡುವುದಿಲ್ಲ ಅನ್ನುವ ಇನ್ನೊಂದು ಥರದ ಅಲ್ಲಿ ಪ್ರಶ್ನೆ ಪ್ರಾರಂಭ ಆಗುತ್ತೆ. ಸೊ ಆ ರೀತಿಯಾಗಿದ್ದರೆ ನಿಮ್ಮ ಮಗು ಒಂದು 10 ನಿಮಿಷ, ಅರ್ಧ ಗಂಟೆ, 1 ಗಂಟೆ ಮೊಬೈಲ್ ನೋಡ್ತಾ ಇದೆ ಅಂದರೆ ಅದು ತುಂಬ ತಲೆ ಕೆಡಿಸ್ಕೊಳ್ಳುವಂಥ ಅಥವಾ ಅದಕ್ಕೆ ಟೆನ್ಷನ್ ಮಾಡಬೇಕಾದ್ದು ಇಲ್ಲ, ಅಷ್ಟಕ್ಕೆ ಸೀಮಿತ ಆಗಿದ್ದರೆ. ಆದರೆ ಅದಕ್ಕಿಂತನೂ ಹೆಚ್ಚು ಹೋಗ್ತಾ ಇದೆ ಮತ್ತು ಅದರಿಂದ ಇನ್ನೂ ಹೆಚ್ಚಿನ ಸಮಸ್ಯೆಗಳು ಆಗ್ತಾ ಇದೆ ಅಂತ ಹೇಳಿದರೆ ನೀವು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು, ಜಾಗೃತರಾಗಬೇಕು ಮತ್ತು ಅದನ್ನು ಬದಲಾಯಿಸಬೇಕು ಅಂತ ಹೇಳಿ ಅರ್ಥ. ಸೊ ಯಾವುದೆಲ್ಲ ಇರ್ಬೋದು, ಉದಾಹರಣೆಗೆ ಮೊಬೈಲನ್ನು ಹಿಡ್ಕೊಂಡ ನಂತರ ಹೊರಗೆ ಏನು ಆಗ್ತಾಯಿದೆ ಅನ್ನುವ ಪರಿವೇ ನಿಮ್ಮ ಮಗುವಿಗೆ ಇಲ್ಲ. ಇದು ಸಹಜ ಅನ್ನೋ ಥರ ಇದೆ. ನಾನು ಹೆಚ್ಚಿನ ಮಕ್ಕಳನ್ನು ನೋಡಿದ್ದೇನೆ, ಕೈಯಲ್ಲಿ ಮೊಬೈಲ್ ಇದ್ದರೆ ಕೈ
ಬೆರಳುಗಳು ಮೂವ್ ಆಗ್ತಾ ಇರುತ್ತೆ, ಕಣ್ಣು ಸ್ಕ್ರೀನ್ ಮೇಲೆ ಫಿಕ್ಸ್ ಆಗಿರುತ್ತೆ. ಪಕ್ಕದಲ್ಲಿ ಬಾಂಬ್ ಬ್ಲಾಸ್ಟ್ ಆದರೂ ಅವರಿಗೆ ಅದರ ಅರಿವು ಇರುವುದಿಲ್ಲ ಅಂತ. ಅಂದರೆ ಸೋಷಿಯಲೈಸೇಷನಿಂದ ಆ ಮಗು ದೂರ ಆಗ್ತಾ ಇದೆ. ಸೊ ಮೊಬೈಲ್ ಒಳಗೆ ಎಷ್ಟು ಡಿಪೆಂಡ್ ಆಗಿದೆ ಅಂತ ಹೇಳಿದರೆ, ಮೊಬೈಲ್ ಬಿಟ್ಟರೆ ಬೇರೆ ಏನು ಮಗುವಿನ ಗಮನಕ್ಕೆ ಬರ್ತಾ ಇಲ್ಲ. ಸೊ ಆ ರೀತಿ ಆಗ್ತಾ ಇದೆ ಅಂದರೆ ಅದು ನಿಮಗೆ ಒಂದು ಎಚ್ಚರಿಕೆಯ ಗಂಟೆ. ಸೊ ಅಂಥ ಸಂದರ್ಭದಲ್ಲಿ ನೀವು ಮಗುವಿನ ಮೊಬೈಲ್ ಅಡಿಕ್ಷನ್, ಸ್ಕ್ರೀನ್ ಅಡಿಕ್ಷನನ್ನು ಕಡಿಮೆ ಮಾಡೋದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿ ಅರ್ಥ. ಎರಡನೇದು, ಬೇರೆ ಎಲ್ಲ ವಿಷಯಗಳ ಬಗ್ಗೆ ಆಸಕ್ತಿಯನ್ನು ಕಳ್ಕೊಳ್ಳೋದು. ಅಂದರೆ ಮೊಬೈಲ್ ಕೈಗೆ ಕೊಟ್ಟರೆ, ಮೊಬೈಲ್ ನೋಡ್ತಾ ಇದ್ದರೆ ಬೇರೆ ಏನು ಮಾಡಲಿಕ್ಕೆ ಕರೆದ್ರೂ ಬರುವುದಿಲ್ಲ. ಉದಾಹರಣೆಗೆ ಆಟ ಆಡಲಿಕ್ಕೆ ಯಾರೋ ಕರೀತಾರೆ, ಫ್ರೆಂಡ್ಸ್ ಬಂದಿದ್ದಾರೆ, ಅಥವಾ ಮನೆಯಲ್ಲಿ ಬೇರೆ ಎಲ್ಲಾದರೂ ಹೊರಗೆ ಹೋಗೋಣ ಅಂತ ನೀವು ಕರಿತೀರಾ, ಅಥವಾ ಎಲ್ಲಿಗಾದರೂ ಹೋಗೋಣ ಅಂತ ಕರಿತೀರಾ. ಬೇರೆ ಏನೂ ಬೇಡ, ಮೊಬೈಲು ಇದ್ದರೆ ಆಯ್ತು ಅಷ್ಟೇ. ಬೇರೆ ಎಲ್ಲ ಆ್ಯಕ್ಟಿವಿಟಿಗಳಿಂದ ಕೂಡ ಆ ಮಗು ವಿಚಲಿತ ಆಗಿರುತ್ತೆ. ಅಂದರೆ ಬೇರೆ ಏನು ಬೇಡ, ನಂಗೆ ಮೊಬೈಲ್ ಸಿಕ್ಕಿದೆ, ಮೊಬೈಲ್ ಒಂದೇ ಸಾಕು ಅನ್ನುವ ರೀತಿಯ ಒಂದು ಮೈಂಡ್ಸೆಟ್ ಆ ಮಗುವಿನಲ್ಲಿದೆ. ಬೇರೆ ಯಾವುದು ಕೂಡ ಬೇಕಾಗಿಲ್ಲ, ಮೊಬೈಲ್ ಒಂದು ಕೊಟ್ಟರೆ ಸಾಕು. ಸೊ ಇದು ಹೆಚ್ಚಿನ ಮಕ್ಕಳ ಒಂದು ಬಿಹೇವಿಯರ್ ಹೀಗೆ ಇರುತ್ತೆ. ಅಂದರೆ ಮೊಬೈಲ್ ಅಡಿಕ್ಷನಲ್ಲಿ ಇರುವಂಥ ಹೆಚ್ಚಿನ ಮಕ್ಕಳು ಹಾಗೆ ಇರುತ್ತೆ. ಮತ್ತು ಅವರ ಒಂದು ಸೋಷಿಯಲೈಸೇಷನ್ ಜೊತೆಗೆ ಅದು ಇಂಟರ್ಫಿಯರ್ ಆಗ್ತಾಯಿದೆ. ಉದಾಹರಣೆಗೆ ಮನೆಗೆ ಯಾರೋ ಬಂದರು, ಒಂದು ಸಲ ಮೊಬೈಲನ್ನು ಹೀಗೆ ಪಾಸ್ ಮಾಡಿ ಎದುರಿಗಿದ್ದವ್ರನ್ನ ನೋಡ್ತಾರೆ, ಮತ್ತೆ ತಲೆ ಬಗ್ಗಿಸ್ಕೊಂಡು ಮೊಬೈಲ್ ಒಳಗೆ ಮುಳುಗಿದ್ರೆ ಆಯಿತು. ಅಟ್ಲೀಸ್ಟ್ ಮನೆಗೆ ಬಂದವರು ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ರಿಲೇಟಿವ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅಥವಾ ತಂದೆ ತಾಯಿಯ ಯಾರೋ ಪರಿಚಯದವ್ರು ಇರ್ಬೋದು, ನೇಬರ್ಸ್ ಇರ್ಬೋದು. ಬಟ್ ಅದು ಅವ್ರು ಯಾರ ಹತ್ರನೂ ಏನು ಮಾತಾಡಬೇಕಂತ ಆ ಮಗುವಿಗೆ ಅನಿಸೋದಿಲ್ಲ. ಸೊ ಅದರ ಗಮನ ಇಲ್ಲ ಅಂತ. ಸೊ ಇದು ತುಂಬ ಮುಖ್ಯ ಅಲ್ವಾ. ಸೊ ನಾವು ಮಕ್ಕಳಿಗೆ ಸಂಸ್ಕಾರ ಕಲಿಸೋದ್ರ ಬಗ್ಗೆ ಮಾತಾಡ್ತೇವೆ, ಅಥವಾ ಮನೆಗೆ ಯಾರಾದರೂ ಬಂದವರನ್ನು ಮಾತಾಡಿಸ್ಬೇಕು, ಅಥವಾ ಹೇಗಿದ್ದೀರಾ ಅಂತ ಕೇಳಬೇಕು. ಈ ಒಂದು ಕಲ್ಚರನ್ನು ನಾವು ಮಕ್ಕಳಿಗೆ ಕಲಿಸ್ಬೇಕಾಗುತ್ತೆ. ಆದರೆ ನಮ್ಮ ಮಗು ಬಂದವರನ್ನು ಗಮನಿಸೋದೇ ಇಲ್ಲ. ಅವ್ರು ಬಂದಿದ್ದರೂ ಇದೇ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು, ಸೋಫಾದಲ್ಲೋ ಚೇರಲ್ಲೋ ಕೂತ್ಕೊಂಡು ಮೊಬೈಲನ್ನು ನೋಡಿಕೊಂಡು ಕೂತ್ಕೊಂಡಿದ್ದೆ ಅಷ್ಟೇ. ಅವರನ್ನು ಮಾತಾಡಿಸೋದು ಇಲ್ಲ ಅಂತ ಹೇಳಿದರೆ, ಸೊ ಅದು ಪ್ರಾಬ್ಲಮ್ಯಾಟಿಕ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ಬೋದು. ಕೆಲವು ಸಲ ಇದು ಸಂಬಂಧಗಳಲ್ಲಿ ಕೂಡ ಪ್ರಾಬ್ಲಮನ್ನು ಉಂಟು ಮಾಡ್ತಾ ಇದೆ. ಸೊ ಯಾವ ರೀತಿ ಅಂತ ಹೇಳಿದರೆ, ಮೊಬೈಲ್ ಹಿಡ್ಕೊಂಡಿದ್ರು ಮನೆಯಲ್ಲಿ ಉಳಿದವರ ಯಾರ ಜೊತೆಗೂ ಮಾತಾಡೋದಿಲ್ಲ. ಹೊರಗಿನವ್ರ ಜೊತೆ ನೀವು ಮಾತಾಡದೇ ಇರೋದು ಸೆಕೆಂಡರಿ, ಅಟ್ಲೀಸ್ಟ್ ಮನೇಲಿದ್ದವ್ರ ಜೊತೆ ಆದರೂ ಮಾತಾಡಬೇಕಲ್ವ. ಮನೆಯಲ್ಲಿ ಮಗುವಿನ ಅಣ್ಣನೋ ತಂಗಿನೋ ತಮ್ಮನ ತಂಗಿನ ಇದ್ದಾರೆ, ಸೊ ಅವ್ರ ಜೊತೆ ಮಾತಾಡೋದಾಗಲಿ, ಅಥವಾ ಅಪ್ಪ ಅಮ್ಮನ ಹತ್ರ ಮಾತಾಡೋದಾಗಲಿ, ಇವತ್ತು ಸ್ಕೂಲಲ್ಲಿ ಏನಾಯಿತು, ಏನು ಎಕ್ಸ್ಪೀರಿಯನ್ಸ್ ಆಯಿತು, ಏನು ಒಳ್ಳೆಯದಾಯಿತು ಅಥವಾ ಏನು ಕೆಟ್ಟದಾಯಿತು, ಯಾರು ಏನು ಹೇಳಿದರು, ಈ ಥರದ ಒಂದು ಡಿಸ್ಕಷನ್ ಪೇರೆಂಟ್ಸ್ ಮತ್ತು ಮಕ್ಕಳ ಜೊತೆ ಡೈಲಿ ಆಗ್ತಾ ಇರಬೇಕು. ಅಥವಾ ಒಂದು ಅಪ್ಡೇಟ್ಸನ್ನು ತಗೊಳ್ಳುವ ಅಭ್ಯಾಸ ನಾವು ಇಟ್ಕೋಬೇಕಾಗುತ್ತೆ. ಆದರೆ ಮಗು ಸ್ಕೂಲಿಂದ ಬಂದು ಫ್ರೆಶ್ ಆಯಿತು, ಅಥವಾ ಬ್ಯಾಗ್ ತೆಗೆದು ಒಂದು ಕಡೆ ಇಟ್ಟರು, ಅಥವಾ ಬಿಸಾಡಿದು ಆಯಿತು, ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡು. ಸೊ ಈ ಥರ ಆ್ಯಕ್ಟಿವಿಟಿ ಮಕ್ಕಳು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಸೊ ಅದು ಕೂಡ ಮುಂದೆ ಸಮಸ್ಯೆಯಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟು ವಿತ್ಡ್ರಾವಲ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಅಂದರೆ ಅಕಸ್ಮಾತ್ ನೀವು ಮೊಬೈಲ್ ಕೊಡುವುದಿಲ್ಲ ಅಂತ ಹೇಳಿ ಸ್ಟ್ರಿಕ್ಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಮೊಬೈಲನ್ನು ಎತ್ತಿ ಇಡ್ತೀರಾ, ಅಥವಾ ಮೊಬೈಲನ್ನು ಕೈಯಿಂದ ಕಿತ್ಕೊಳ್ತೀರಾ ಅಂತ ಹೇಳಿದರೆ, ಮಗು ತುಂಬ ಸಿಟ್ಟು ಮಾಡುವಂಥದ್ದು, ವಸ್ತುಗಳನ್ನು ತೆಗೆದು ಒಡೆದು ಹಾಕೋದು, ಬಿಸಾಡೋದು, ಕಿರ್ಚೋದು, ಪುನಃ ನೀವು ಮೊಬೈಲನ್ನು ಕೊಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟು ಒಂದು ಪ್ಯಾನಿಕ್ಕಾಗಿ ಬಿಹೇವ್ ಮಾಡುವಂಥದ್ದು. ಸೊ ಈ ಅಗ್ರೆಸಿವ್ ಆಗೋದು ಅಂತ ಹೇಳ್ತೇವೆ, ಹೈಪರ್ ಆ್ಯಕ್ಟಿವ್ ಆಗುವಂಥದ್ದು. ಅಂದರೆ ನನಗೆ ಬೇಕಂದರೆ ಬೇಕು, ಮೊಬೈಲ್ ಇಲ್ಲದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ರೀತಿ ಮಗು ಬಿಹೇವ್ ಮಾಡ್ತಾ ಇದೆ. ನೀವು ಮೊಬೈಲನ್ನು ತೆಗೆದುಕೊಂಡದ್ದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ, ನನಗೆ ಮೊಬೈಲು ಬೇಕೇ ಅನ್ನುವ ಒಂದು ವಿಪರೀತವಾದ ಹಠವನ್ನು ಮಗು ಮಾಡ್ತಾ ಇದೆ ಅಂತ ಹೇಳಿದರೆ, ಸೊ ಯು ಆರ್ ಇನ್ ಡೇಂಜರ್ ಝೋನ್ ಅಂತ. ಸೊ ನಿಮ್ಮ ಮಗು ಡೇಂಜರ್ ಝೋನಲ್ಲಿ ಇದೆ. ಆ ಮಗುವನ್ನು ಬದಲಾಯಿಸೋದ್ರ ಹತ್ರ ನೀವು ಗಮನವನ್ನು ಕೊಡಲೇಬೇಕಾಗುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ. ಜೊತೆಗೆ ಆ ಸ್ಕ್ರೀನನ್ನು ನೋಡೋದ್ರಿಂದ, ಸ್ಕ್ರೀನ್ ಮಾತ್ರ ಅಷ್ಟೇ ಗಮನದಲ್ಲಿದೆ, ಬೇರೆ ಏನೂ ವಿಷಯಗಳ ಬಗ್ಗೆ ಗಮನ ಇಲ್ಲ. ಗೇಮ್ ಇದೆ ಅಥವಾ ಸೋಷಿಯಲ್ ಮೀಡಿಯಾ, ಅದಷ್ಟೇ ಬಿಟ್ಟು ಬೇರೆ ಯಾವ ವಿಷಯಗಳತ್ತೂ ಮಗುವಿನ ಗಮನ ಇರುವುದಿಲ್ಲ.
ಫಿಸಿಕಲ್ ಆ್ಯಕ್ಟಿವಿಟಿ ಅಥವಾ ಹೊರಗಡೆ ಹೋಗಿ ಆಟ ಆಡುವಂಥದ್ದು ಅಥವಾ ಬೇರೆ ಯಾವುದೋ ಇಂಡೋರ್ ಗೇಮ್ಗಳನ್ನು ಆಡುವಂಥದ್ದು ಇರ್ಬೋದು. ಕೇರಮ್ ಇದೆ, ಚೆಸ್ ಇದೆ, ಆ ಥರದ ಆ್ಯಕ್ಟಿವಿಟಿ ಮನೆಯಲ್ಲಿದೆ. ಆದರೆ ಅದು ಯಾವುದು ಕೂಡ ಬೇಡ, ಮೊಬೈಲ್ ಅಷ್ಟೇ ಸಾಕು ಅನ್ನುವ ರೀತಿ ಆ ಮಗು ಬಿಹೇವ್ ಮಾಡ್ತಾಯಿದೆ. ಮತ್ತು ಮೊಬೈಲ್ ಇದ್ದರೆ ಸಾಕು, ಸೊ ಅದೊಂದೇ ಮಗುವಿನ ಮೂಡ್ ಬೂಸ್ಟರ್ ಆಗಿರುತ್ತೆ ಅಂತ. ಅಂದರೆ ಮೊಬೈಲ್ ಸ್ಕ್ರೀನನ್ನು ಅಸೆಸ್ ಮಾಡದೇ ಇದ್ದರೆ ಗೇಮ್ ಅಥವಾ ಸೋಷಿಯಲ್ ಮೀಡಿಯಾ ಯಾವುದನ್ನು ಮಗು ಮಾಡ್ತಾ ಇದೆ ಅದು ಇಲ್ಲ ಅಂತ ಹೇಳಿದರೆ ಮಗುವಿಗೆ ಬೇಜಾರಾಗುವಂಥದ್ದು, ಮೂಡ್ ಆಫ್ ಆಗುವಂಥದ್ದು. ಸೊ ಅದು ಬಿಟ್ಟು ಬೇರೆ ಇನ್ಯಾವುದೇ ಆ್ಯಕ್ಟಿವಿಟಿಗಳಿಂದ ನನಗೆ ಖುಷಿ ಸಿಕ್ಕುವುದಿಲ್ಲ. ಮೊಬೈಲ್ ಇದು ದೊಡ್ಡವರಿಗೂ ಕೂಡ ಡಿಪೆಂಡ್ ಆಗುತ್ತೆ. ಸೊ ಮೊಬೈಲ್ ಅಡಿಕ್ಷನ್ ಎಸ್ಪೆಷಲಿ ಅಡಲ್ಟ್ಸ್ ಅಂದರೆ ನಮ್ಮಂಥವರಿಗೂ ಕೂಡ. ಸೊ ಒಂದು ದಿನ ಸೋಷಿಯಲ್ ಮೀಡಿಯಾ ನೋಡಲಿಲ್ಲ ಅಂದರೆ, ವಾಟ್ಸಪ್ ನೋಡಲಿಲ್ಲ ಅಂದರೆ, ಚಾರ್ಟ್ಸ್ ಅಪ್ಡೇಟ್ ಮಾಡಲಿಲ್ಲ ಅಂದರೆ ಅಥವಾ ಫೇಸ್ಬುಕ್ ನೋಡಲಿಲ್ಲ ಅಂದರೆ ಆಗೋದೇ ಇಲ್ಲ. ಎನಿ ಕಾಸ್ಟ್ ಎನಿ ಟೈಮ್ ನೋಡ್ತಾನೆ ಇರಬೇಕು ಅನ್ನುವ ರೀತಿ ಇದ್ದರೆ ಸೊ ನೀವು ಕೂಡ ಡೇಂಜರ್ ಝೋನಲ್ಲಿ ಇದ್ದೀರಾ ಅಂತ ಹೇಳಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಈ ಥರದ ಒಂದು ಗಂಭೀರ ಬೆಳವಣಿಗೆಗಳು ನಿಮ್ಮ ಮಕ್ಕಳಲ್ಲಿ ಇದ್ದರೆ ಸೊ ಇದು ಮೊಬೈಲ್ ಅಥವಾ ಸ್ಕ್ರೀನ್ ಅಡಿಕ್ಷನ್ನ ಒಂದು ಸೈಡ್ ಎಫೆಕ್ಟ್ಸ್ ಅಂತ ಹೇಳಿ ನಾವು ಅದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಮತ್ತು ಅದನ್ನು ಬದಲಾಯಿಸೋದಕ್ಕೆ ನಾವು ಕೆಲವು ಕ್ರಮಗಳನ್ನು ಏನು ತಗೋಬೋದು ಅಥವಾ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಚಿಂತೆ ಮಾಡಲೇಬೇಕಾಗುತ್ತೆ. ಯಾಕಂದರೆ ಇದು ಡೇಂಜರ್ ಸೈನ್ ಅಂತ ಹೇಳ್ತಾರೆ. ಸೊ ಇದು ಮೊಬೈಲ್ ಅಡಿಕ್ಷನ್ ಅಥವಾ ಸ್ಕ್ರೀನ್ ಅಡಿಕ್ಷನ್ನ ಒಂದು ಸಿಂಪ್ಟಮ್ಸ್ ಅಂತ ಹೇಳ್ತಾರೆ. ಸೊ ಈ ಥರದ ಒಂದು ವರ್ತನೆ ನಿಮ್ಮ ಮಕ್ಕಳಲ್ಲಿ ಇದೆಯಾ ಅನ್ನೋದನ್ನು ಫಸ್ಟ್ ನೀವು ಅದನ್ನು ಅನಲೈಸ್ ಮಾಡಿ, ಅಂದರೆ ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡಿ. ಅದರಲ್ಲಿ ಯಾವುದಾದ್ರೂ ಒಂದು, ಸೊ ನಾನು ಇಷ್ಟು ಬಿಹೇವಿಯರ್ ಹೇಳಿದ್ನಲ್ವ, ಇಷ್ಟು ಇರಬೇಕಂತ ಇಲ್ಲ, ಇದರಲ್ಲಿ ಯಾವುದಾದ್ರೂ ಒಂದು ಇದ್ದರೂ ಕೂಡ ಅದು ಡೇಂಜರೇ. ಯಾಕಂದರೆ ಕಾನ್ಸಂಟ್ರೇಷನ್ ಇಲ್ಲ, ಮೊಬೈಲ್ ಅಷ್ಟೇ. ಸೊ ಅದು ಬಿಟ್ಟು ಬೇರೆ ಏನು ಕೆಲಸ ಮಾಡಲಿಕ್ಕೆ ಹೇಳಿದರು, ಹೋಮ್ವರ್ಕ್ ಮಾಡಿ ಓದು ಅಂತ ಹೇಳಿದರು, ಆಟ ಆಡಲಿಕ್ಕೆ ಹೋಗು ಅಂತ ಹೇಳಿದರು, ಫ್ರೆಂಡ್ಸ್ ಜೊತೆ ಮಾತಾಡು ಅಂತ ಹೇಳಿದರು, ರಿಲೇಟಿವ್ಸ್ ಬಂದರು, ಬೇರೆ ಯಾವುದು ಬೇಕಾಗಿಲ್ಲ, ಮೊಬೈಲ್ ಒಂದೇ ಸಾಕು ಅನ್ನುವ ರೀತಿಯ ಈ ಥರದ ಎಲ್ಲ ಬಿಹೇವಿಯರಲ್ಲಿ ಯಾವುದೇ ಒಂದು ಇದ್ದರೂ ಕೂಡ ನಾವು ಅದನ್ನು ಸೈಡ್ ಎಫೆಕ್ಟ್ ಅಥವಾ ಅದು ಸೀರಿಯಸ್ ಪ್ರಾಬ್ಲಮ್ ಆಗಬಹುದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಪೇರೆಂಟ್ಸ್. ಸೊ ಸಮಸ್ಯೆ ಏನು ಅನ್ನೋದು ನಮಗೆ ಅರ್ಥ ಆಗಿದೆ ಅಂದಮೇಲೆ ಸೊ ನೆಕ್ಸ್ಟು ನಮ್ಮ ಸ್ಟೆಪ್ ಏನಿರುತ್ತೆ, ಪರಿಹಾರ ಏನು ಅನ್ನೋದು. ಈ ಮೊಬೈಲ್ ಅಡಿಕ್ಷನ್, ಸೋಷಿಯಲ್ ಮೀಡಿಯಾ ಅಡಿಕ್ಷನ್, ಸೊ 2S ಅಂತ ಹೇಳ್ತಾರೆ. ಇದನ್ನು ಬಿಡಿಸಲಿಕ್ಕೆ ಕೆಲವೊಂದು ಫಾರ್ಮುಲಾಗಳು, ಅಂದರೆ ಇದು ಪರ್ಟಿಕ್ಯುಲರ್ ಆಗಿ ಇದನ್ನೇ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದು ನಿಮ್ಮ ಮಗುವಿನ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಪ್ರತಿಯೊಂದು ಮಗುವು ಕೂಡ ಬೇರೆ ಬೇರೆ ರೀತಿಯ ವರ್ತನೆಯನ್ನು ತೋರಿಸುತ್ತೆ. ಸೊ ನಿಮ್ಮ ಮಗುವಿಗೆ ಯಾವ ಫಾರ್ಮುಲಾ ವರ್ಕೌಟ್ ಆಗುತ್ತೆ ಅನ್ನೋದನ್ನು ನೀವು ಟ್ರೈ ಮಾಡಿ, ಎಕ್ಸ್ಪಿರಿಮೆಂಟ್ ಮಾಡಿ, ಅದನ್ನು ಫಾಲೋ ಮಾಡಿ. ಸೊ ಆ ಡೀಟೇಲ್ಸನ್ನು ನಾನು ನೆಕ್ಸ್ಟ್ ಎಪಿಸೋಡ್ಸ್ಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಸೊ ಆಲ್ಮೋಸ್ಟ್ ಒಂದು 9 ಫಾರ್ಮುಲಾಸ್ ಇದೆ. ಪ್ರತಿಯೊಂದು ಫಾರ್ಮುಲಾವನ್ನು ಯಾವ ರೀತಿ ನಾವು ಅಳವಡಿಸ್ಕೋಬಹುದು, ಅದರಿಂದ ಯಾವ ರೀತಿ ಪರಿವರ್ತನೆಯನ್ನು ಮಾಡ್ಬೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿಯೂ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಲವ್. ಜೈ ಗುರುದೇವ್. ನಮಸ್ತೆ.